ಅಮೆರಿಕ ಇರಾನ್ನ ಮೇಲೆ ವಾರ್ಗೆ ಹೋಗಿರುವುದರ ಹಿಂದೆ ಎಪ್ಸ್ಟೀನ್ ಫೈಲ್ಸ್ ರಹಸ್ಯ ಇದೆಯಾ? ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಹೌದು ರೀ, ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೂ ಅದು ಬರ್ತಾ ಇತ್ತು. ಹಾಗಾಗಿ ಈ ವಿಚಾರವನ್ನು ಮರೆಮಾಚುವ ಸಲುವಾಗಿ, ವಿಷಯಕ್ಕೆ ಒಂದು ಡೈವರ್ಷನ್ ಕೊಡ್ತಕ್ಕಂಥ ಸಲುವಾಗಿ ಇವರು ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ಬಿಟ್ರು ಅಂತ ಒಂದು ಮಾತು ಹೇಳ್ತಾರೆ. ಬಟ್ ಈ ಒಂದು ಎಪ್ಸ್ಟೀನ್ ಫೈಲ್ಸನ್ನು ಬರೀ ಡೈವರ್ಷನ್ ಕಾರಣಕ್ಕಾಗಿ ಮಾತ್ರ ಇಲ್ಲಿ ಬಳಸಿಕೊಳ್ಳಲಾಗಿಲ್ಲ. ವಿಚಾರ ಏನು ಅಂದರೆ, ಇದೇ ಇಸ್ರೇಲ್ನ ಮೊಸಾದ್ ಇದೆಯಲ್ಲ, ಬೇಹುಗಾರಿಕಾ ತಂಡ ಇದೆಯಲ್ಲ, ಈ ತಂಡ ಇದೇ ಟ್ರಂಪ್ಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಮೆರಿಕ ಅಧ್ಯಕ್ಷನಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿವರು. ಅದರ ಮೂಲಕ ಏನು ಮಾಡಿದ್ರು ಅಂದರೆ, ಇರಾನ್ ಮೇಲೆ ವಾರ್ಗೆ ಬಂದರೆ ಸರಿ ಅಂಥೇಳಿ ವಾರ್ ಮಾಡಿಸಿದ್ದ. ಇದು ಬೇರೆಯವರು ಮಾತನಾಡುವುದು ಬೇರೆ, ಅಮೆರಿಕದ ಮುಖಂಡರುಗಳೇ ಮಾತಾಡ್ಬಿಟ್ರೆ ಈ ಥರ. ಇಲ್ಲಿ ಏನೋ ಒಂದು ಡೈವರ್ಷನ್ ಸಿಕ್ಕಿಬಿಡುತ್ತೆ, ವಾರ್ ಜೊತೆಲಿ ಹೋಗ್ಬಿಟ್ಟಾಗ ಇದೆಲ್ಲ ಜನ ಮರೆತು ಬಿಡ್ತಾರೆ. ಹಾಗಿಲ್ಲ. ಎಪ್ಸ್ಟೀನ್ ಫೈಲ್ಸ್ ಇದೆಯಲ್ಲ, ಈ ವಾರ್ ನಿಂತ ಮೇಲೆ ಅದು ಓಪನ್ ಆಗೇ ಆಗುತ್ತೆ. ಆದರೆ ಇದೇ ಎಪ್ಸ್ಟೀನ್ ಫೈಲ್ಸ್ ಇಟ್ಕೊಂಡು ಇದೇ ಇಸ್ರೇಲ್ನ ಮೊಸಾದ್ ಟ್ರಂಪ್ಗೆ ಹೆದರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ, ನಮ್ಮ ಸಹಕಾರಕ್ಕೆ ನೀವು ಬರಲೇಬೇಕು ಅಂತ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿಸಿ, ಅಮೆರಿಕದ ಜನಗಳ ತೆರಿಗೆ ದುಡ್ಡು ಇಸ್ರೇಲ್ಗೆ ಭದ್ರತೆ, ಇಸ್ರೇಲ್ಗೆ ವಾರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಎಪ್ಸ್ಟೀನ್ ಫೈಲ್ಸ್ ಸೆಕ್ಸ್ ರ್ಯಾಕೆಟ್ ರಹಸ್ಯವನ್ನು ಇಲ್ಲಿ ಇಟ್ಕೊಂಡೇ ಈ ರೀತಿ ಒಂದು ನಡೆದಿದೆಯಾ? ಇಸ್ರೇಲ್ನ ಬೇಹುಗಾರಿಕಾ ತಂಡದ ಕಡೆಯಿಂದ ನಡೆದಿರೋದು ಟ್ರಂಪ್ ಬೆದರಿಸುವಂಥ ತಂತ್ರವಾ? ಇಸ್ರೇಲ್ ಬೇಹುಗಾರಿಕಾ ತಂಡದ ಸದಸ್ಯನಾಗಿದ್ದ ಎಪ್ಸ್ಟೀನನ್ನು ಈಗ ಹೇಳ್ತಾ ಇದ್ದಾರೆ, ಈ ಎಪ್ಸ್ಟೀನ್ ಅನ್ನೋನು ಬೇರೆ ಯಾರೂ ಅಲ್ಲ, ಜೆಫ್ರಿ ಎಪ್ಸ್ಟೀನ್. ಇವನೇ ಮೊಸಾದ್ನ ಏಜೆಂಟ್ ಆಗಿದ್ದ, ಮೊಸಾದ್ನ ಏಜೆಂಟೇ ಇವನಾಗಿದ್ದ. ಹಾಗಾಗಿ ಇವನೇನು ಮಾಡ್ದ, ಈ ಥರ ಎಪ್ಸ್ಟೀನ್ ಅಂದರೆ ಒಂದಷ್ಟು ದ್ವೀಪಗಳಿಗೆ ವಿಶ್ವದ ಬಲಾಢ್ಯರನ್ನು, ರಾಜಕೀಯ ನಾಯಕರನ್ನು, ವ್ಯಾವಹಾರಿಕ ನಾಯಕರನ್ನು, ದೊಡ್ಡ ದೊಡ್ಡ ಸಂಸ್ಥೆಗಳ ಮಾಲೀಕರನ್ನು ಕರೆದು ಅಲ್ಲಿ ಅಪ್ರಾಪ್ತ ವಯಸ್ಕ ಹೆಣ್ಣು ಮಕ್ಕಳೊಂದಿಗೆ ಸೆಕ್ಸ್ ರ್ಯಾಕೆಟ್ ನಡೆಸಿದ್ದ. ಅದೆಲ್ಲವೂ ಎಪ್ಸ್ಟೀನ್ನ ಕ್ಯಾಮ್ರಾಗಳಲ್ಲಿ ಸರಿಯಾಗಿತ್ತು. ಎಪ್ಸ್ಟೀನ್ನ ಕ್ಯಾಮ್ರಾಗಳಲ್ಲಿ ಯಾವಾಗ ಸರಿಯಾಗಿತ್ತೋ ಅದನ್ನಿಟ್ಕೊಂಡು ಇವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಕುದುರಿಸುವ ಮಧ್ಯವರ್ತಿಯಾಗಿದ್ನ. ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ರಾಜಕೀಯ ನಾಯಕರು ಸಿಕ್ಕಾಕೊಂಡಿರ್ತಾರೆ, ದೊಡ್ಡ ದೊಡ್ಡ ಕಂಪನಿಗಳ ನಾಯಕರು ಸಿಕ್ಕಾಕೊಳ್ತಾರಲ್ಲ. ಈ ಒಂದು ವಿಚಾರ ಆಚೆ ಬಂದರೆ ಎರಡು ಎಫೆಕ್ಟ್ ಆಗುತ್ತೆ. ಅನೇಕ ದೇಶಗಳಲ್ಲಿ ಈ ಥರದ ಫೈಲ್ ಆಚೆ ಬಂತಪ್ಪ, ಯಾವುದೋ ಹೆಣ್ಣು ಮಕ್ಕಳೊಂದಿಗೆ ಕೆಲವು ರಾಜಕಾರಣಿಗಳು, ಕೆಲವು ವ್ಯಾವಹಾರಿಕ ಮುಖ್ಯಸ್ಥರು, ಕಂಪನಿಗಳ ಮಾಲೀಕರು ಇದ್ದಾಗ ಏನಾಗುತ್ತೆ, ಅದನ್ನು ಇಟ್ಕೊಂಡು ಅವನ ಕಂಪನಿಯ ಷೇರುಗಳೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಆ ಥರದೊಂದು ಫೈಲ್ ಆಚೆ ಬಂದರೆ ಸಾಕು, ಒಂದು ವಿಡಿಯೋ ಆಚೆ ಬಂದ ತಕ್ಷಣ ಆ ಕಂಪನಿಯ ಮೇಲೆ ಜನತೆ ಇಟ್ಟಿದ್ದ ವಿಶ್ವಾಸ ಹಾಳಾಗುತ್ತಲ್ಲ. ಅವಾಗ ಏನಾಗುತ್ತೆ, ಆ ಕಂಪನಿ ಮೇಲೆ ಜನ ಹಾಕಿದ್ದಂಥ ಶೇರ್ ಮೇಲೆ ದುಡ್ಡು ಹಾಕಿರ್ತಾರಲ್ಲ, ಅದು ತೊಗೊಂಡ್ಬಿಡ್ತಾರೆ ವಾಪಸ್ಸು. ಕಂಪನಿ ಕಥೆ ಮುಗೀತು. ಭಾಗ ಒಂದು. ರಾಜಕಾರಣಿ ಇದ್ದರೆ ಅವನ ರಾಜಕೀಯ ಜೀವನವೇ ಅಲ್ಲೋಲ ಕಲ್ಲೋಲ, ಇಳಿಬೇಕಾಗತ್ತೆ. ಅವನು ಅನೇಕ ಕಡೆ ಆಲ್ರೆಡಿ ರಾಜೀನಾಮೆ ಕೊಟ್ಟಾಗಿದೆ. ಈ ರೀತಿ ಎಪ್ಸ್ಟೀನ್ ಅವಾಗೇನು ಮಾಡ್ತಿದ್ದ, ಇದನ್ನಿಟ್ಕೊಂಡು ಈ ದೇಶದ ಜೊತೆಗೆ ಶಸ್ತ್ರಾಸ್ತ್ರಗಳ ಡೀಲ್ ಮಾಡ್ಕೊ, ನೀನು ಅಲ್ಲಿಂದ ತೊಗೋತಾ ಇದ್ದೀಯಲ್ಲಪ್ಪ, ಅದೆಲ್ಲ ಬಿಟ್ಬಿಡ್ಬೇಕು, ಇನ್ನು ಮೇಲೆ ಇಲ್ಲಿ ತೊಗೋಬೇಕು ನೀನು, ಇಲ್ಲಿದ್ರೆ ಈ ಫೈಲ್ ಬಿಟ್ಬಿಡ್ತೀನಿ ಆಚೆ. ನಾನು ವ್ಯಾಪಾರ ಇವ್ರ ಜೊತೆ ನೀನು ಮಾಡಬೇಕು, ತೈಲ ವ್ಯಾಪಾರ ಇವ್ರ ಜೊತೆ ಮಾಡಬೇಕು, ಸಾಫ್ಟ್ವೇರ್ ಇವ್ರಿಗೆ ನೀನು ಕೊಡಬೇಕು. ಈ ಥರ ಗೈಡ್ ಮಾಡೋಕ್ಕೆ ಶುರು ಮಾಡಿ ಒಬ್ಬ ದಲ್ಲಾಳಿಯೇ ಕೆಲಸ ಮಾಡ್ತಾ ಇದ್ದ ಅಂತ ಆರೋಪ ಇದೆ. ಇಸ್ರೇಲ್ನ ಬೇಹುಗಾರಿಕಾ ತಂಡವಾಗಿರ್ತಕ್ಕಂಥ ಮೊಸಾದ್ ಮೆಂಬರ್ ಆಗಿದ್ದ ಎಪ್ಸ್ಟೀನ್ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಆಗಿದ್ದ ಅಂತ ಕೆಲವರು ಬಲವಾಗಿ ಹೇಳ್ತಾರೆ. ಮಕ್ಕಳ ಮೇಲಿನ ದೌರ್ಜನ್ಯದ ದೃಶ್ಯ ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರೋದಾ ಇಲ್ಲಿ? ಸೊ ಹಾಗಾಗಿ ಇದೇ ವಿಚಾರದಲ್ಲಿ ಟ್ರಂಪ್ಗೂ ಇಲ್ಲಿ ಬ್ಲ್ಯಾಕ್ ಮೇಲ್ ನಡೆದಿತ್ತಾ? ಇಸ್ರೇಲ್ ಬ್ಲ್ಯಾಕ್ ಮೇಲ್ ಹಿಂದಿರೋದು ಎಪ್ಸ್ಟೀನ್ ಫೈಲ್ಸ್ ಅನ್ನೋದು ಯುದ್ಧ ತಂತ್ರನ ಇಲ್ಲಿ. ಅದನ್ನ ಇಟ್ಕೊಂಡೇ ಯುದ್ಧ ತಂತ್ರವನ್ನು ಇವ್ರು ಮಾಡ್ಕೊಂಡ್ಬಿಟ್ರ. ಇದರಿಂದ ಅವನು ಮೊಸಾದ್ನವನೇ, ಇಸ್ರೇಲ್ಗೂ ಅದೇ ಬೇಕು. ಇಸ್ರೇಲ್ ಬಳಿಲ ಫೈಲ್ಗಳು ಇದ್ದಿರಬಹುದು, ಎಪ್ಸ್ಟೀನ್ ಫೈಲ್ಗಳು. ಅಮೆರಿಕ ಬಳಿ ಕೂಡ ಇದೆ. ನೀವು ಲೆಕ್ಕ ಹಾಕೊಳ್ಳಿ, 30 ಲಕ್ಷ ಪುಟಗಳಲ್ಲಿರೋದು ಎಪ್ಸ್ಟೀನ್ ಫೈಲ್ಸ್ನ ಇಡೀ ವಿಚಾರಗಳು. 30 ಲಕ್ಷ ಪುಟಗಳು, ಅದರಲ್ಲಿ ಅನೇಕರ ಹೆಸರುಗಳನ್ನು ಅಳಿಸಲಾಗಿದೆ ಇಲ್ಲಿ. ಅಟ್ ದ ಸೇಮ್ ಟೈಮ್ 6 ಜನ ಡೋನರ್ಸ್ ಇದ್ದಾರಲ್ಲ, ಪ್ರಭಾವಿ ದೇಣಿಗೆದಾರರು, ಆ ದೇಣಿಗೆದಾರ ಹೆಸರನ್ನು ಬೇಕು ಅಂತಲೇ ಅಲ್ಲಿ ಮರೆಮಾಚಲಾಗಿದೆ. ಆ ದೇಣಿಗೆದಾರರು ಇಸ್ರೇಲ್ ಕಡೆಯವರೇ. ಅವರು ಇಲ್ಲಿ ಪ್ರಭಾವ ಬೀರಿ ಅಮೆರಿಕವನ್ನು ಯುದ್ಧಕ್ಕೆ ಇಲ್ಲಿ ಎಳ್ಕೊಂಡು ಬಂದು ಇರಾನ್ ಮೇಲೆ ಬಿಟ್ಟಿದ್ದ ಕಾರಣ, ಇದೇ ಅಮೆರಿಕಕ್ಕೆ ಇರಾನ್ನ ಮೇಲೆ ಯುದ್ಧಕ್ಕೆ ಬೀಳುವಂತಹ ಭೌಗೋಳಿಕ ಕಾರಣಗಳಾಗಲಿ, ರಾಜಕೀಯ ಕಾರಣಗಳಾಗಲಿ, ವ್ಯಾವಹಾರಿಕ ಕಾರಣಗಳಾಗಲಿ ಯಾವ್ಯಾವುದು ಇರಲಿಲ್ಲ. ಇಸ್ರೇಲ್ಗಿದ್ದಿರಬಹುದು. ಇರಾನ್ ಏನು ಬೇಕಾದರೂ ಮಾಡಿಕೊಳ್ಳಿ, ಯಾಕೆಂದರೆ ಇಬ್ಬರೂ ಅವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳು. ಇರಾನು ಅಂಥವ್ರೆ, ಇಸ್ರೇಲು ಅಂಥವ್ರೆ. ನಿನ್ನ ಅಸ್ತಿತ್ವನಲ್ಲಿ ಇರಬಾರ್ದು, ನಿನ್ನ ಆಚೆ ಕಳಿಸ್ಬಿಡ್ಬೇಕು, ನಿನ್ನ ದೇಶ ನಾಶ ಮಾಡಬೇಕು ಅಂತ ಇಸ್ರೇಲು ಹೇಳುತ್ತೆ, ಇರಾನು ಹೇಳುತ್ತೆ. ಅದು ಬೇರೆ ವಿಚಾರ. ಅಮೇರಿಕನ್ ಎಳ್ಕೊಂಡು ಬಂದು ಗಾಜಾ ಮೇಲೆ ಅಟ್ಯಾಕ್ ಮಾಡ್ತೀನಿ, ಪ್ಯಾಲೆಸ್ತೀನ್ ಮೇಲೆ ಅಟ್ಯಾಕ್ ಮಾಡ್ತೀನಿ, ನಾನು ಲೆಬನಾನ್ ವಶಪಡಿಸ್ಕೊಳ್ತೀನಿ, ಇರಾನ್ ನಾನು ಬಿಡಲ್ಲ,
ಆ ಧೈರ್ಯ ಬರಬೇಕು ಅಂದರೆ ಅಮೆರಿಕದ ಸಹಕಾರ ಇಲ್ಲದೆ ಆಗಲ್ಲ. ಸೊ ಅಮೆರಿಕದ ಮುಂದೆ ಈ ಫೈಲ್ ಇಟ್ಕೊಂಡೆ ಈ ಕೆಲಸ ನಡೆದು ಹೋಗಿದ್ದೆ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಅಂತ ನಡೀತಾ ಇದೆ. ರಾಜಕೀಯ ವಿಶ್ಲೇಷಕರು ಕೂಡ ಯುದ್ಧಕ್ಕೆ ಕಾರಣ ಎಪ್ಸ್ಟೀನ್ ಫೈಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಟ್ರಂಪ್, ಎಲನ್ ಮಸ್ಕ್, ಬಿಲ್ ಗೇಟ್ಸ್ ಫೋಟೋ ಕೂಡ ರಿಲೀಸ್ ಮಾಡಲಾಗಿತ್ತಲ್ಲಿ. ಅಮೆರಿಕ ನ್ಯಾಯಾಂಗ ಇಲಾಖೆ 30 ಲಕ್ಷ ಪುಟದ ದಾಖಲೆಯನ್ನು ಕೂಡ ಒಂದು ಕಡೆ ಬಿಡುಗಡೆ ಮಾಡಿತ್ತು. 1.8 ಲಕ್ಷ, 1,80,000 ಚಿತ್ರಗಳು, 2,000 ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಗಿತ್ತಿಲ್ಲಿ. ಸೊ ಎಲ್ಲ ಕಾರಣಗಳಿಂದಾಗಿ ಈ ಅಮೆರಿಕದ ಅಧ್ಯಕ್ಷ ಈ ಯುದ್ಧಕ್ಕೆ ಬರಲಿಕ್ಕೆ ಈ ಒಂದು ಬ್ಲ್ಯಾಕ್ ಮೇಲ್ ಕೂಡ ಕಾರಣ ಅಂತೇಳಿ ದೊಡ್ಡ ಮಟ್ಟದ ವಿಶ್ಲೇಷಣೆ ನಡೀತಾ ಇದೆ.